ಇದು ಸಾಹಸ, ಧೈರ್ಯ ಮತ್ತು ಗೌರವದ ಕಥೆ. ಕರ್ನಾಟಕದ ಇತಿಹಾಸದಲ್ಲಿ ಗರ್ವದಿಂದ ಹೇಳಿಕೊಳ್ಳುವ ಒಂದು ಅಧ್ಯಾಯ. 17ನೇ ಶತಮಾನ. ಮಹಾರಾಷ್ಟ್ರದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಿದ್ದ ಶೂರ ರಾಜನಾದ ಶಿವಾಜಿ ಮಹಾರಾಜ ದಕ್ಷಿಣ ಭಾರತದ ಕಡೆಗೆ ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಿದ್ದರು. ಆ ಸಮಯದಲ್ಲಿ ಬೆಳಗಾವಿ ಜಿಲ್ಲೆಯ ಬಳಿ ಇರುವ ಒಂದು ಚಿಕ್ಕ ರಾಜ್ಯ ಬೆಳವಡಿ. ಅದರ ಆಡಳಿತಗಾರ್ತಿ ಧೈರ್ಯಶಾಲಿ ರಾಣಿ ಬೆಳವಡಿ ಮಲ್ಲಮ್ಮ. ಮಲ್ಲಮ್ಮ ಸಾಮಾನ್ಯ ರಾಣಿಯಲ್ಲ. ಕುದುರೆ ಸವಾರಿ, ಕತ್ತಿ ಹಿಡಿತ, ಯುದ್ಧತಂತ್ರ ಎಲ್ಲದಲ್ಲೂ ಪರಿಣತಿ ಹೊಂದಿದ್ದಳು. ತನ್ನ ಪ್ರಜೆಯ ಸುರಕ್ಷತೆಗಾಗಿ ಜೀವವನ್ನೇ ಪಣಕ್ಕಿಟ್ಟ ನಾಯಕಿ. ಶಿವಾಜಿಯ ದಕ್ಷಿಣ ದಿಗ್ವಿಜಯದ ಸಮಯದಲ್ಲಿ ಕೆಲವು ಮರಾಠ ಸೈನಿಕರು ಬೆಳವಡಿ ಪ್ರದೇಶದ ಮೂಲಕ ಸಾಗುತ್ತಿದ್ದರು. ಆ ಸಂದರ್ಭದಲ್ಲಿ ಆಹಾರ ಮತ್ತು ಸಾಮಗ್ರಿಗಳ ವಿಚಾರದಲ್ಲಿ ಉಂಟಾದ ಘರ್ಷಣೆ ದೊಡ್ಡ ಸಂಘರ್ಷಕ್ಕೆ ತಿರುಗಿತು ಎಂದು ಕಥೆಗಳು ಹೇಳುತ್ತವೆ. ಶಿವಾಜಿಯ ಸೇನೆ ಬೆಳವಡಿಗೆ ದಾಳಿ ಮಾಡಲು ನಿರ್ಧರಿಸಿತು. ಸೈನ್ಯ ಬಲದಲ್ಲಿ ಶಿವಾಜಿ ಮಹಾರಾಜರು ಬಹಳ ಶಕ್ತಿಶಾಲಿ. ಆದರೆ ಮಲ್ಲಮ್ಮ ಹೆದರಲಿಲ್ಲ. ಅವಳು ತನ್ನ ಸೈನಿಕರನ್ನು ಸೇರಿಸಿ ಹೇಳಿದಳು, ನಮ್ಮ ನೆಲ, ನಮ್ಮ ಗೌರವ. ಜೀವ ಹೋಗಲಿ, ಗೌರವ ಹೋಗಬಾರದು. ಬೆಳವಡಿ ಕೋಟೆಯ ಬಾಗಿಲುಗಳು ಮುಚ್ಚಲ್ಪಟ್ಟವು. ಯುದ್ಧಕ್ಕೆ ಸಜ್ಜಾದರು. ಇದು ಒಂದು ದಿನದ ಯುದ್ಧ ಅಲ್ಲ. ಕಥೆ ಪ್ರಕಾರ ಸುಮಾರು 27 ದಿನಗಳ ಕಾಲ ಮಲ್ಲಮ್ಮ ತನ್ನ ಕೋಟೆಯನ್ನು ರಕ್ಷಿಸಿದಳು. ಕೋಟೆಯ ಗೋಡೆಗಳಿಂದ ಬಾಣಗಳ ಮಳೆ, ಕಲ್ಲುಗಳ ದಾಳಿ, ಕತ್ತಿಗಳ ಘರ್ಷಣೆ, ತೋಪಿನ ಗದ್ದಲ. ಮಲ್ಲಮ್ಮ ಸ್ವತಃ ಕುದುರೆಯ ಮೇಲೆ ಕತ್ತಿ ಹಿಡಿದು ಯುದ್ಧ ಮಾಡುತ್ತಿದ್ದಳು ಎಂದು ಜನಪ್ರವಾದಗಳು ಹೇಳುತ್ತವೆ. ಶಿವಾಜಿಯ ಸೇನೆಗೆ ಇದು ಅಚ್ಚರಿ. ಒಂದು ಸಣ್ಣ ರಾಜ್ಯದ ರಾಣಿ ಇಷ್ಟು ಶೂರತನ ತೋರಿಸುತ್ತಾಳೆ ಎಂಬುದು ಅವರಿಗೆ ಅಪ್ರತೀಕ್ಷಿತ. ಕೊನೆಗೆ ದೊಡ್ಡ ಸೈನ್ಯದ ಒತ್ತಡಕ್ಕೆ ಬೆಳವಡಿ ಕೋಟೆ ಬಿದ್ದು ಹೋಯಿತು. ಮಲ್ಲಮ್ಮ ಬಂಧಿಸಲ್ಪಟ್ಟಳು. ಆದರೆ ಇಲ್ಲಿ ಕತೆ ತಿರುವು ಪಡೆಯುತ್ತದೆ. ಮಲ್ಲಮ್ಮನ ಧೈರ್ಯವನ್ನು ಕಂಡ ಶಿವಾಜಿ ಮಹಾರಾಜರು ಆಕೆಯನ್ನು ಅವಮಾನಿಸಲಿಲ್ಲ. ಬದಲಿಗೆ ಅವಳ ಶೌರ್ಯವನ್ನು ಪ್ರಶಂಸಿಸಿದರು, ಗೌರವದಿಂದ ವರ್ತಿಸಿದರು. ಕೆಲವು ಆವೃತ್ತಿಗಳ ಪ್ರಕಾರ ಅವಳಿಗೆ ರಾಜ್ಯವನ್ನು ಮರಳಿ ನೀಡಿದರು. ಇದು ಶಿವಾಜಿಯ ಮಹತ್ವವನ್ನು ಕೂಡ ತೋರಿಸುತ್ತದೆ. ಶತ್ರುವಿನಲ್ಲೂ ಶೌರ್ಯವನ್ನು ಗೌರವಿಸುವ ಮಹಾರಾಜ. ಬೆಳವಡಿ ಮಲ್ಲಮ್ಮ ಕರ್ನಾಟಕದ ರಾಣಿ. ಕಿತ್ತೂರು ಚೆನ್ನಮ್ಮಗಿಂತಲೂ ಮುಂಚೆಯೇ ಬ್ರಿಟಿಷರಲ್ಲ, ಮರಾಠರ ವಿರುದ್ಧ ಹೋರಾಡಿದ ಶೂರನಾಯಕಿ. ಆಕೆಯ ಕಥೆ ನಮಗೆ ಹೇಳುತ್ತದೆ, ಸೈನ್ಯ ಬಲಕ್ಕಿಂತ ಮನೋಬಲ ದೊಡ್ಡದು. ಸಣ್ಣ ರಾಜ್ಯವು ದೊಡ್ಡ ಸಾಮ್ರಾಜ್ಯಕ್ಕೆ ಸವಾಲು ಹಾಕಬಹುದು. ಮಹಿಳೆಯ ಧೈರ್ಯ ಇತಿಹಾಸವನ್ನು ಬದಲಾಯಿಸಬಹುದು. ಇದೊಂದು ಕಥೆ ಆದ್ರೆ ಇನ್ನೊಂದು ಕಥೆ ಇದೆ, ಅದೇನಂತೀರಾ? ಬನ್ನಿ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೆಳವಡಿ ಎಂಬ ಸಣ್ಣ ರಾಜ್ಯದ ಧೈರ್ಯಶಾಲಿ ರಾಣಿ ಬೆಳವಡಿ ಮಲ್ಲಮ್ಮ. ಮರಾಠ ಸಾಮ್ರಾಜ್ಯದ ಮಹಾನ್ ರಾಜ ಶಿವಾಜಿ ಮಹಾರಾಜ. ಇವರಿಬ್ಬರ ನಡುವಿನ ಯುದ್ಧದ ಬಗ್ಗೆ ಹಲವು ಜನಪ್ರಚಲಿತ ಕಥೆಗಳಿವೆ. ಅವುಗಳಲ್ಲಿ ಒಂದೇ ಮಲ್ಲಮ್ಮ ಸ್ವತಃ ಶಿವಾಜಿಗೆ ಪ್ರಾಣಭಿಕ್ಷೆ ನೀಡಿದಳು ಎಂಬ ದಂತಕಥೆ. ಶಿವಾಜಿಯ ದಕ್ಷಿಣ ದಿಗ್ವಿಜಯದ ಸಂದರ್ಭದಲ್ಲಿ ಬೆಳವಡಿ ಕೋಟೆ ಮೇಲೆ ದಾಳಿ ನಡೆದಿದೆ ಎಂದು ಜನಪದ ಕಥೆಗಳು ಹೇಳುತ್ತವೆ. ಕೋಟೆಯ ಒಳಗೆ ಮಲ್ಲಮ್ಮ ಕತ್ತಿ ಹಿಡಿದು ಯುದ್ಧ ನಡೆಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯವಿಲ್ಲ, ಮಾತಿನಲ್ಲಿ ದಿಟ್ಟತನ, ಹೃದಯದಲ್ಲಿ ಸ್ವಾಭಿಮಾನ. 27 ದಿನಗಳ ಕಾಲ ಕೋಟೆ ಪ್ರತಿರೋಧಿಸಿತು ಎಂಬ ಕಥೆಗಳು ಪ್ರಸಿದ್ಧ. ಜನಪ್ರವಾದದ ಪ್ರಕಾರ ಒಂದು ಘಟ್ಟದಲ್ಲಿ ಯುದ್ಧ ತುಂಬಾ ತೀವ್ರಗೊಂಡಿತು. ಮಲ್ಲಮ್ಮನ ಸೈನಿಕರು ಶತ್ರು ಸೇನೆಯ ಒಳಗೆ ನುಗ್ಗಿದರು. ಒಂದು ಹೊತ್ತಿನಲ್ಲಿ ಶಿವಾಜಿ ಮಹಾರಾಜರು ಅಪಾಯದ ಸ್ಥಿತಿಗೆ ಸಿಲುಕಿದರು ಎಂಬುದು ಈ ಕಥೆಯ ತಿರುವು. ಆ ಕ್ಷಣದಲ್ಲಿ ಮಲ್ಲಮ್ಮ ಕತ್ತಿ ಎತ್ತಿ ನಿಂತಳು. ಶತ್ರುವಿನ ರಾಜನು ಅವಳ ಮುಂದೆ. ಸೈನಿಕರು ಕೂಗಿದರು, ಅವನನ್ನು ಕೊಲ್ಲಿರಿ. ಆದರೆ ಮಲ್ಲಮ್ಮ ತನ್ನ ಕತ್ತಿಯನ್ನು ಕೆಳಗಿಳಿಸಿದಳು. ಅವಳು ಹೇಳಿದಳು ಎಂದು ಜನಕತೆ ಹೇಳುತ್ತದೆ, ನಾವು ಶೂರರು, ಹಿಂಬದಿ ಬಾಳಿ ಮಾಡುವವರಲ್ಲ. ಯುದ್ಧದಲ್ಲಿ ಸೋಲಿಸಬಹುದು, ಆದರೆ ಅತಿಥಿಯಾಗಿ ಬಂದ ರಾಜನನ್ನು ಕೊಲ್ಲುವುದು ನಮ್ಮ ಧರ್ಮವಲ್ಲ. ಅವಳು ಶಿವಾಜಿಗೆ ಪ್ರಾಣಭಿಕ್ಷೆ ನೀಡಿದಳು. ಈ ಯುದ್ಧದಲ್ಲಿ ಗೆದ್ದವರು ಯಾರು ಎಂಬುದಕ್ಕಿಂತ ಮುಖ್ಯವಾದುದು ಗೌರವ ಮತ್ತು ಧೈರ್ಯದ ಜಯ. ಬೆಳವಡಿ ಮಲ್ಲಮ್ಮ ಇತಿಹಾಸದ ಪುಟಗಳಲ್ಲಿ ಸಣ್ಣ ಹೆಸರಿಳಬಹುದು, ಆದರೆ ಹೃದಯಗಳಲ್ಲಿ ದೊಡ್ಡ ವೀರ ಮಹಿಳೆ.